ಇಂಜೆಕ್ಷನ್ ಹಾಕೋದ್ರು. ಅಡ್ಮಿಷನ್ ಮಾಡ್ಕೊಂಡ್ಮೇಲೆ ಎಷ್ಟೊತ್ಕೊಂದ್ಸರಿ ಇಂಜೆಕ್ಷನ್ ಹಾಕ್ತಾರೆ. ಮಕ್ಕಳು ಎಷ್ಟು ಎಂಥವ್ರೇ ಆಗಲಿ, ನಾನೇ ಅಡ್ಮಿಟ್ ಆಗಿದ್ದೀನಿ ಡೆಲಿವರಿ ಆಗೋಕ್ಕೆ ಮುಂಚೆ ಪ್ರೆಗ್ನೆಂಟ್ ಇದ್ದಾಗ. ಸಾಯಂಕಾಲ ಬಂದು ಸಾಯಂಕಾಲ ಒಂದು ಇಂಜೆಕ್ಷನ್ ಹಾಕಿದ್ರೆ ಬೆಳಿಗ್ಗೆವರೆಗೂ ಒಂದು ಇಂಜೆಕ್ಷನ್ ಆಗ್ತಾ ಇರಲಿಲ್ಲ. ಏನೇ ತೊಂದರೆ ಇದ್ರೂ ಟ್ಯಾಬ್ಲೆಟ್ ಕೊಡ್ತಾಯಿದ್ರು. ಸಾಯಂಕಾಲ 6 ಗಂಟೆಯಲ್ಲಿ ಇಂಜೆಕ್ಷನ್ ಹಾಕಿ ಮತ್ತೆ ಹಿಂದೆನೇ ಇಂಜೆಕ್ಷನ್ ಹಾಕೋಂಥದ್ದು. ಇಂಜೆಕ್ಷನ್ ಯಾವ್ದು ಹಾಕಬೇಕು? ಸಾಯಂಕಾಲ 6 ಕಾಲಲ್ಲಿ ಅಡ್ಮಿಷನ್ ಆದಾಗ ಹಾಕಿದ್ದಾರೆ, ಇಂಜೆಕ್ಷನ್ ಮಾಡಿದ್ದಾರೆ. ಇಂಜೆಕ್ಷನ್ ಮಾಡಿದ ತಕ್ಷಣ ಸಿರಪ್ ಹಾಕಿದ್ರು. ಚೆನ್ನಾಗಿದೆ ಮಗು, ಹಾಲು ಕುಡಿದು ಆಟ ಆಡ್ತಾ ಇದೆ ಮಗು. ಮಲ್ಕೊಂಡು ಎದ್ದು ಆಳ್ತಾ ಇದೆ ಅಂತ ಹೇಳಿ ಸಿಸ್ಟರ್ ಹತ್ರ ಕೆರ್ಕೊಂಡೋದ್ರೆ ಇಂಜೆಕ್ಷನ್ ಹಾಕಿದ ತಕ್ಷಣ ಕಣ್ಣು ಮುಚ್ಕೊಂಡು ಐತೆ ಅಂತ ಹೇಳಿದ್ರೆ, ಇವಾಗ ಅವ್ರು ಹೇಳ್ತಾರೆ ಮಗು ಹಂಗಾದ್ಮೇಲೆ ಇಂಜೆಕ್ಷನ್ ಕೊಟ್ಟಿದ್ದು ಅಂತ ಹೇಳಿ. ಅವ್ರು ಇಂಜೆಕ್ಷನ್ ಕೊಟ್ಮೇಲೆ ಮಗು ಕಣ್ಣು ಮುಚ್ಚಿರೋದು. ಅದಕ್ಕೂ ಮುಂಚೆ ಅರಿಸ್ತಾನೆ ಇದೆ ಮಗು. ಅದ್ರ ಮೇಲೆ ಒಂದು ಚೆನ್ನಾಗಿ ಆಡ್ಕೊಂತ ಇರೋ ಮಗುನೇ ಇಂಜೆಕ್ಷನ್ ಕೊಡೋಕೆ ಮುಂಚೆ ಚೆನ್ನಾಗಿ ಆಟ ಆಡ್ಕೊಂಡೆ ಜಾಸ್ತಿ ಅಳ್ತಾ ಇದೆ ಅಂತ ಎತ್ಕೊಂಡು ಹೋದ್ಮೇಲೆ ಇಂಜೆಕ್ಷನ್ ಆಗಿದ ತಕ್ಷಣ ಹಂಗಾಗಿದೆ ಸರ್. ಇಂಜೆಕ್ಷನ್ ಹಾಕಿದ್ಮೇಲೆ ಮಗು ತಿರೋಯ್ತು. ಮಗು ನನ್ನ ಕೈಯಲ್ಲೇ ಸತ್ತೋಗೈತೆ. ನನ್ನ ಕೈಯಲ್ಲಿ ಸತ್ತೋದ್ಮೇಲೆ ಅವ್ರೇನು ಹೇಳಿದ್ರು, ಸುಮ್ಮನೆ ಯಾಕಮ್ಮ ಇಲ್ಲಿ ಕೂತ್ಕೊಂಡು ಅವರೆಲ್ಲರೂ ಬರ್ತಾರೆ ಅಲ್ಬಾ ಅಂತ ಒಳಗಡೆ ಕರ್ಕೊಂಡೋಗಿ ಒಳಗಡೆ ಸತ್ತೋಗಿರೋ ಮಗುನ ಅಲ್ಲಿ ಹಾಕಿದ್ರೆ ಏನು ಹಾಕಿಲ್ಲ ಅಂದ್ರೆ ಏನು ಕೇಳಿದ್ರೆ ಅವರ ಸುಮ್ಮನೆ ಇಟ್ಕೊಂಡು ಏನಾಗಿಲ್ಲ, ಡಾಕ್ಟರ್ ಬರ್ತಾರೆ, ಡಾಕ್ಟರ್ ಹೇಳ್ತಾರೆ ಹೇಳಿದ್ರು. ಡಾಕ್ಟರ್ ಬಂದು ಏನು ಹೇಳಿದ್ರು, ಹಾರ್ಟ್ ಅಟ್ಯಾಕ್ ಆಗಿದ್ಯಮ್ಮ ಅಂತ ಹೇಳ್ತಾರೆ. ಅದಾದ್ಮೇಲೆ ಏನು ಮಾಡಿದ್ರು? ಅದಾದ್ಮೇಲೆ ಏನು ಮಾಡಿದ್ರು, ನನ್ನ ಮಗು ನಿಂತ್ಕೊಂಡು ನಾನು ಕುತ್ಕೊಂಡಿದ್ದೀನಿ ಅಲ್ಲಿ, ನಮ್ಮ ಮನೆಯವ್ರು ಬರ್ತಾರೆ ಅಂತ ಹೇಳಿದ್ರೆ ಅವರೇ ಆಂಬುಲೆನ್ಸ್ ಮಾಡಿದ್ರು, ಅವರೇ ಕಳಿಸ್ಬಿಟ್ರು. ಅಲ್ಲೇ ಕುತ್ಕೊಂಡಿದೀವಿ, ಬರ್ತಾರೆ ನಮ್ಮ ಮನೆಯವರು ಅಂತ ನಮ್ಮ ಮಾಮ ಫೋನ್ ಮಾಡಿದ್ವಿ, ಆಟ ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರು. ಆಟೋದವ್ರು ಕೂಡ ರೆಡಿ ಆಗಿದ್ರಂತೆ. ಮನೇಲಿ ನಮ್ಮ ಯಜಮಾನ ತಮ್ಮ ಇದ್ರು, ಅವ್ರು ಹೋಗಿ ನಮ್ಮ ಮಾಮನ್ ಕರ್ಕೊಂಡು ಬಂದಿದ್ದಾರೆ, ಭಜನೆಗೆ ಹೋಗಿದ್ರೆ. ಅವ್ರು ರೆಡಿ ಆದ್ಮೇಲೆ ಆಂಬುಲೆನ್ಸ್ ನಾವೇ ರೆಡಿ ಮಾಡಿದ್ವಿ, ಗಾಡಿ ಬಂದಿದೆ ಹೋಗ್ರಿ ಅಂತ ಹೇಳಿ. ಅದು ಫ್ರಂಟ್ ಡೋರಿಂದ ಕಳ್ಸಿಲ್ಲ, ಹಿಂದೆ ಡೋರ್ನಿಂದಾನೇ ಕಳ್ಸಿದ್ರು. ಅವರೇ ಬಲವಂತ ಆಂಬುಲೆನ್ಸ್ ಮಾಡಿ ಅವರೇ ಕಳ್ಸಿದ್ದಾರೆ ಹಿಂದೆ ಡೋರ್. ಇಲ್ಲ ಸರ್ ಬರ್ತಾ ಇದ್ದಾರೆ, ಆಟೋ ಮಾಡಿದ್ದಾರೆ ಅಂತ ಹೇಳಿದ್ರೆ ಬೇಡ ಇಲ್ಲಿ ಅದು ನನ್ನಿರ್ಲಿಲ್ಲ. ನಮ್ಮ ಯಜಮಾನ್ರು ಕರೆಸಿ ಇಲ್ಲಿದ್ರೆ ಸುಮ್ಮನೆ ಬೆಳೆ ಪೋಸ್ಟ್ ಮಟನ್ ಅದು ಇದು ಅಂತಾರೆ, ಯಾಕೆ ಸುಮ್ಮನೆ ಮನೆಗೆ ಹೋಗ್ಬೋದು ಅಂತ ಹೇಳಿ ಅವರೇ ಆಂಬುಲೆನ್ಸ್ ಮಾಡಿ ಅವರೇ ಕಳಿಸಿದ್ದಾರೆ. ಸರಿ, ನೀವು ಬಲವಂತವಾಗಿ ಮಗುನ ಆಂಬುಲೆನ್ಸ್ ಮಾಡಿ ಕಳಿಸಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಸರ್, ನಾನು ಬಲವಂತವಾಗಿ ಮಾಡಲಿಲ್ಲ ಸರ್. ಅವ್ರು ಯಾರಿಗೋ ಫೋನ್ ಮಾಡಿದ್ರು, ಅವ್ರು ಯಾರೋ ಭಜನೆಯಲ್ಲಿ ಇದ್ದಾರೆ ಸರ್, ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ಮೇಲೆ. ಅವ್ರು ಯಾರೋ ತಾಯಿ ಇದ್ರು, ಭಜನೆ ಮಾಡ್ತಾ ಇದ್ದಾರೆ ಸರ್, ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಸರ್, ಇನ್ನೂ ಜಾಸ್ತಿ ಹೊತ್ತಾಗುತ್ತೆ ಅಂದರು. ಅದಕ್ಕೆ ಅವರ ಯಜಮಾನ್ರನ್ನು ಕೇಳಿದೆ, ಏನಪ್ಪ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ತೀರಾ ಅಂದರೆ, ಸರ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನಾನು ಆಟೋದವನಿಗೆ ಫೋನ್ ಮಾಡ್ತೀನಿ ಅಂತ. ಮತ್ತು ನನಗೆ ಅಲ್ಲಿ ಬೇರೆ ಮಕ್ಕಳು ಇದ್ದಾರೆ ಅಲ್ಲಿ, ಇನ್ನು ಅವಾಗ ಡೆಲಿವರಿ ಆಗಿರೋದು 1-2 ಮಕ್ಕಳಿತ್ತು, ಅಲ್ಲೇ ಪಕ್ಕದ ರೂಮಲ್ಲೇ ಒಂದಿದೆ. ಸೊ ಅದಕ್ಕೂ ಮತ್ತು ಇನ್ಫೆಕ್ಷನ್ಗಳಾಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಬೇಕಾದರೆ ಕೇಳಿ ನೋಡ್ತೀನಪ್ಪ, ಆಂಬುಲೆನ್ಸಲ್ಲಿ ಬೇಕಾದ್ರೆ ಇದ್ದರೆ ನಾನು ವ್ಯವಸ್ಥೆ ಮಾಡ್ತೀನಿ ಅಂದೆ. ಸರ್ ಆಯಿತು ಸರ್ ಅಂತಂದರು. ಅದಕ್ಕೆ ಅವ್ರ ಲಗೇಜ್ ಇತ್ತು, ಅದೆಲ್ಲ ತೊಗೊಂಬಂದು ಹಿಂದ್ಗಡೆ ಹಾಕ್ಕೊಂಡ್ರು, ಹಿಂದ್ಗಡೆಯಿಂದ ಹೋದ್ರು ಅಷ್ಟೇ. ನಾನೇನು ಹಿಂದ್ಗಡೆಯಿಂದನೇ ಹೋಗಿ ಅಂತ ಏನು ತಳ್ಳಿಲ್ಲ. ಈಗ ಅವ್ರು ಆರೋಪ ಮಾಡ್ತಾ ಇದ್ದಾರೆ ತಾವೇ ಬಲವಂತ ಕಳಿಸಿದ್ದೀರಿ ಅಂತ. ಬಲವಂತ ಏನು ಮಾಡಿ, ಈಗ ಮಗು ಅಲ್ಲಿ ಇಟ್ಕೊಂಡಿರೋದ್ರಿಂದ ಯಾವ್ದನ್ನ ಬೇರೆ ಮಕ್ಳಿಗೆ ಇನ್ಫೆಕ್ಷನ್ ಆಗುವಂತ ತೊಂದರೆ ಇರ್ತಿತ್ತಾ? ಹೌದು ಸರ್, ತುಂಬ ಹೊತ್ತಾದರೆ ತೊಂದರೆ ಇರ್ತಿತ್ತು ಸರ್. ಈಗ ಡೆತ್ ಆಗಿ 9:30ಗೆ ಡೆತ್ ಆಗಿದೆ ಅಂತ ಹೇಳ್ತೀವಿ. 10:30 ಸರ್, 10:30ಗೆ. ನಾನು ತಾವು ಕಳಿಸಿದ್ದು 11:30. 11:30ಗೆ 11:20 ಏನೋ ಆಗಿತ್ತು. ಏನಾಯ್ತಮ್ಮ? ಸಾಯಂಕಾಲ ಅಲ್ಲಿ ತೋರಿಸ್ಕೊಂಡು ಬಂದು ಸರ್, ಪ್ರೈವೇಟ್ ಕ್ಲಿನಿಕ್ ಇಟ್ಕೊಂಡವ್ರೆ, ಅಲ್ಲಿ ತೋರಿಸಿದ್ವಿ ಸರ್. ಬೆಳಿಗ್ಗೆ ಬಂದಿದ್ರು, ಬೆಳಿಗ್ಗೆ ಹೋಗಿದ್ರೆ ಇರಲಿಲ್ಲ. ಅಲ್ಲಿ ತೋರಿಸಿ ಮತ್ತೆ ಸರ್ ಬೆಳಿಗ್ಗೆ ಬಂದಿದ್ದು ಇರ್ಲಿಲ್ಲ, ಅದಕ್ಕೆ ಇವಾಗ ಎತ್ಕೊಬರ್ತೀವಿ, ವಾಮಿಟ್ ಮಾಡ್ತವೆ ಅಂದರೆ ಮತ್ತೆ ಸಿರಪ್ ಬರ್ಕೊಡ್ತೀನಮ್ಮ, ಏನಾಗಿಲ್ಲ, ಹೊಟ್ಟೆ ನೋಯ್ತೈತೆ ಅಷ್ಟೇ ಅಂದರು. ಆಮೇಲೆ ಹೊಟ್ಟೆ ನೋಯ್ತೈತೆ ಅಂದರೆ ಸರ್ ಮತ್ತೆ ಅವ್ರು ಅಡ್ಮಿಟ್ ಮಾಡಬೇಕು ಅಂದ್ರೆ ಮತ್ತೆ ಅಡ್ಮಿಟ್ ಮಾಡ್ತೀವಿ ಅಂದ್ರೆ ಅಡ್ಮಿಟಿಗೆ ಬರ್ಕೊಡ್ತೀವಿ. ಸರಿ ಸರ್ ಆಯಿತು ಅಂತ ಹೇಳಿದ್ರೆ ಎಲ್ಲಿಗೆ ಬರ್ಕೊಡ್ತೀರ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ಕೊಡ್ತೀವಿ ಅಂದರು. ಸರಿ ಆಯ್ತು ಅಂತೇಳಿ ಅವ್ರು ಅಡ್ಮಿಷನ್ ಸ್ಲಿಪ್ ಇಸ್ಕೊಬಂದು ಅಡ್ಮಿಟ್ ಮಾಡಿದ್ವಿ. ಸಾಯಂಕಾಲ ಬಂದು ಅಡ್ಮಿಟ್ ಮಾಡಿ ಇಂಜೆಕ್ಷನ್ ಎಲ್ಲ ಹಾಕಿ ಚೆನ್ನಾಗಿ ಆಡ್ಕೊತಾ ಇದ್ವಿ ಪಾಪು. ಸಾಯಂಕಾಲ ಹಾಲು ಕುಡಿಸಿ ಮಲಗಿಸಿ ತಿರ್ಗಿ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಎದ್ದು ಚೆನ್ನಾಗಿ ಇದ್ದಾನೆ. ಹಾಲು ಕುಡಿಸಿ ನನ್ನ ತಾಯಿ ಹಾಲು ಬಿಟ್ಟರೆ ಬೇರೆ ಯಾವ ಹಾಕಿಲ್ಲ ಅಂತ ಹೇಳಿದ್ರೆ, ನೀವು ತಾಯಿ ಹಾಲು ಬಿಟ್ಟು ಬೇರೆ ಏನೋ ಹಾಕಿದ್ದೀರಾ ಅಂತ ಹೇಳಿದ್ರೆ, ಇಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ಏಡುಕೊಂಡಲು ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಶ್ರೀನಿವಾಸಪ್ಪ ಟಿ ಮತ್ತು ಧರ್ಮಪತ್ನಿ ಹಾಗೂ ಕುಟುಂಬದವರಿಂದ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಏನು ಹಾಕಿಲ್ಲ ಅಂದ್ರೆ
ಹಂಗೆ ಹೇಳಿದ್ರು. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಜಾಸ್ತಿ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ಸುಧಾರ್ಸೋಕ್ಕಾಗಿಲ್ಲ ಅಂತೇಳಿ ಸಿಸ್ಟರ್ ಯಾಕೋ ಪಾಪ ಅಳ್ತೈತೆ, ಜಾಸ್ತಿ ಅಳ್ತೈತೆ ಸಿಸ್ಟರ್ ಅಂತ ಸಿಸ್ಟರ್ ಹತ್ರಕ್ಕೆ ಎತ್ಕೊಂಡು ಹೋದ್ರೆ ಅಲ್ಲಿ ಎತ್ಕೊಂಡು ಹೋಗಿ ಕುತ್ಕೊಂಡ್ರೆ ಆ ಸಿಸ್ಟರ್ ಇಂಜೆಕ್ಷನ್ ಕೊಟ್ಟರು. ಇಂಜೆಕ್ಷನ್ ಕೊಟ್ಟಿದ ತಕ್ಷಣ ಪಾಪ ನನ್ನ ಮಗ ಅಮ್ಮ ಅಂತಾನೆ ಹೊರಟೈತೆ ಸರ್ ನನ್ನ ಮಗ. ನೀವು ಅವ್ರ ಕ್ಲಿನಿಕ್ ಹತ್ರ ಹೋಗಿದ್ರಾ? ಅಲ್ಲೇ ಕ್ಲಿನಿಕ್ ಹತ್ರನೇ ಹೋಗಿದ್ದು ಸರ್. ಕ್ಲಿನಿಕ್ಕಿಂದ ಕರ್ಕೊಂಬಂದು ಇಲ್ಲಿ ಅಡ್ಮಿಟ್ ಮಾಡಿಸ್ಕೊಂಡು ಇಲ್ಲೇ ಅಡ್ಮಿಟ್ ಮಾಡಿದ್ದು. ಇವತ್ತು ಬೆಳಿಗ್ಗೆ ಮಾಡಿದ್ದ? ಸಾಯಂಕಾಲನೇ ಸರ್ ಹೋಗಿದ್ದಿದ್ದ 5 ಗಂಟೆಗೆ. 5 ಗಂಟೆಗೆ ಅಲ್ಲಿ ಹೋಗಿ ಕ್ಲಿನಿಕ್ ಸತ್ತೋಗವ್ನೆ ಅಂತ ಹೇಳಿದ್ಮೇಲೆ ಕಲಿಸಿ ಒಳಗಡೆ ಕರ್ಕೊಂಡೋದ್ರು. ಒಳಗಡೆ ಕರ್ಕೊಂಡೋದ್ಮೇಲೆ ಅದು ಇದು ಎಲ್ಲ ಇಟ್ಟರು. ಇಟ್ಟ ಮೇಲೆ ನೋಡಿದ್ರೆ ಆಮೇಲೆ ಅವರಷ್ಟು ಅವರ ಮಾತಾಡ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಡಾಕ್ಟ್ರು ಬರ್ತಾರೆ. ಅವ್ರು ಬಂದು ನೋಡಿದ್ರೆ ನೋಡಿದ ತಕ್ಷಣ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರು. ಇಷ್ಟೊತ್ತು ಇಲ್ದಿದ್ದು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ನೀವು ಫಸ್ಟೇ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗಿತ್ತಲ್ವ, ಅದನ್ನು ಫಸ್ಟೇ ಹೇಳ್ಬೋದಾಗಿತ್ತಲ್ಲ ಅವರು. ಫಸ್ಟೇ ಯಾಕೆ ಹೇಳಲಿಲ್ಲ? ಮತ್ತೆ ಡಾಕ್ಟರ್ ಹಾರ್ಟ್ ಅಟ್ಯಾಕ್ ಅಂತ ಸಾಯಂಕಾಲ ಚೆಕ್ ಮಾಡಿ ನೋಡಿದವಾಗ ಏನು ಇಲ್ಲ ಅಂತ ಹೇಳಿರೋರು ಇವಾಗ ನೋಡಿದ ತಕ್ಷಣ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ಹಾರ್ಟ್ ಅಟ್ಯಾಕ್ ನಿನ್ಗೆ ಹೇಳಿ ಬರ್ತೈತೇನಮ್ಮ ಅಂತಾರೆ. ಮಗುನ ಇಟ್ಕೊಂಡು ಅಲ್ಲಿ ಕುತ್ಕೊಂಡಿದ್ರೆ ನಮ್ಮ ಮಾವವ್ರು ಬರ್ತಾರೆ ಆಟ ಮಾಡ್ಕೊಂಡು ಅಂತ ಹೇಳಿದ್ರೆ ಅಲ್ಲಿ ಅವ್ರು ಬರೋವ್ರಿಗೂ ಇರಿಸ್ದಿರಂಗೆ ಮೂಗಲ್ಲಿ ಮಗುನ ಹೆಂಗಂದಂಗೆ ಇಕ್ಕೋಬೇಡ್ರಮ್ಮ, ಇಲ್ಲಿ ಮೂಗಾಗ ರಕ್ತ ಬರ್ತೈತೆ ಅಂತೇಳಿ ಅವರಷ್ಟಕ್ಕೆ ಅವರೇ ಆಂಬುಲೆನ್ಸ್ ಮಾಡಿಬಿಟ್ಟು ಮುಂದೆಗಡೆಯಿಂದ ಕಳಿಸ್ದಿರಂಗೆ ಹಿಂದೆ ಬಾಕ್ಲಿಂದ ಅದೇ ಕಳಿಸ್ಬಿಟ್ಟಿದ್ದಾರೆ. ಅವರಷ್ಟಕ್ಕೆ ಅವರೇ ಹಿಂದೆಗಡೆ ಆಂಬುಲೆನ್ಸ್ ಮಾಡಿ ನಿಮ್ಮನ್ನೆಲ್ಲ ಕುಂಡ್ರಿಸಿ ಕಳಿಸ್ಬಿಟ್ಟವ್ರೆ. ಅವರೇ ಹಿಂದೆಗಡೆ ಆಂಬುಲೆನ್ಸ್ ಮಾಡಿಬಿಟ್ಟು ಅವರಷ್ಟಕ್ಕೆ ಅವರೇ ಹಿಂದೆಗಡೆಯಿಂದ ಹಂಗೆ ಕಳಿಸಿದ್ದಾರೆ. ಇಲ್ಲೆಲ್ಲ ನೋಡ್ತಾ ಇದ್ರು ಜನಗಳು ನೋಡ್ತಾ ಇದ್ರೆ ಇಲ್ಲೇನಿಲ್ಲ ಪಬ್ಲಿಷ್ ಆಗ್ತಾ ಇದೆ ಹೇಳ್ಬಿಟ್ಟು ಅವರಷ್ಟಕ್ಕೆ ಅವರೇ ಮಾತಾಡ್ಕೊಂಡು ಹಿಂದೆಗಡೆ ಬಾಗಿಲಿಂದ ಅವರಷ್ಟಕ್ಕೆ ಅವರೇ ಕಳಿಸ್ಬಿಟ್ಟಿದ್ದಾರೆ. ಮಾನಸ ಅಂತ. ಹಾಂ ಸರ್. ಸಂಜೆ 6:30 ಅಡ್ಮಿಟ್ ಮಾಡಿದ್ದೀವಿ. ಇಲ್ಲಿ 10 ಗಂಟೆ 8:30 ಸುಮಾರು ಇಲ್ಲಿ ಚೆನ್ನಾಗಾಗಿದೆ, ಟ್ರೀಟ್ಮೆಂಟ್ ತೊಗೊಂಡು 10 ಗಂಟೆಗೆ ಸಡನ್ನಾಗಿ ಗ್ಯಾಸ್ಪಿಂಗ್ ಅಂತ ಕರಿತೀವಿ, ಉಸಿರಾಟ ತೊಂದರೆ ಆಗಿ ಶುಭಾಶಯಗಳು ಹಾಗೂ ವಿಶೇಷವಾಗಿ ನಂದಿಭೋಗ ನಂದೀಶ್ವರನ ಕೃಪೆಗೆ ಪಾತ್ರರಾಗಿ ನಂದಿ ಬ್ರಹ್ಮರಥೋತ್ಸವ ಭಾಗವಹಿಸಿ ಈಶ್ವರನ ಕೃಪೆಗೆ ಪಾತ್ರರಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ, ಇಷ್ಟೇ ಇವೆಂಟ್ ಆಗಿದೆ. ಅದಕ್ಕೆ ನಾವು ಸಡನ್ ಇನ್ಫ್ಯಾಂಟ್ ಡೆತ್ ಸಿಂಡ್ರೋಮ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಅಂದರೆ ಅದಕ್ಕೆ ಕನ್ನಡದಲ್ಲಿ ಏನೋ ತೊಂದರೆ ಇಲ್ಲದೆ ಮಗು ಸಾಯೋದು. ದೊಡ್ಡವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಮಕ್ಕಳಿಗೆ ನಾವು ಸಡನ್ ಇನ್ಫ್ಯಾಂಟ್ ಡೆತ್ ಸಿಂಡ್ರೋಮ್ ಅಂತ ಕರಿತೀವಿ. ಇಷ್ಟ ಆಗಿದೆ. ಈಗ ಮಗು ಚೆನ್ನಾಗೇ ಇತ್ತು ಅಂತ ಅವ್ರು ಹೇಳ್ತಾರೆ. ಅದು ಮಗು ಚೆನ್ನಾಗಿದ್ದಾಗಲೇ ಆಗುತ್ತೆ. ಯೂಶ್ವಲಿ ಮಗು ಚೆನ್ನಾಗಿದ್ದು ಒಂದು 3-4 ಅವರ್ಸ್ ಆದಮೇಲೆ ಅದಾಗುತ್ತೆ. ಹಾಲು ಕುಡಿದು ಚೆನ್ನಾಗೇ ಇತ್ತು, ಇದಕ್ಕಿದ್ದಂಗೆ ಇಂಜೆಕ್ಷನ್ ಆದಮೇಲೆ ಈಗ ಆಯಿತು ಅಂತ ಅವರು ಆರೋಪ ಮಾಡ್ತಿರೋದು. ಅದು ಅಡ್ರಿನಲಿನ್ ಅಂತ ಲೈಫ್ ಸೇವಿಂಗ್ ಡ್ರಗ್ ಉಳ್ಕೊಳ್ಳುತ್ತೆ ಅಂದ್ಬಿಟ್ಟು ನಾವು ಒತ್ತುಬಿಟ್ಟು ನೋಡಿ ಇಲ್ಲಿ ಹಿಂಗೆ CPR ಅಂತ ಕೊಡ್ತೀವಿ. CPR ಕೊಟ್ಟು ಅದು ಇಂಜೆಕ್ಷನ್ ಅಡ್ರಿನಲಿನ್ ಅಂತ ಕೊಟ್ಟಿದ್ವಿ. ಅದನ್ನು ಅವರು ತಪ್ಪಾಗಿ ಗ್ರಹಿಸಿದ್ದಾರೆ ಅಷ್ಟೇ. ಈಗ ಮಗು ಮರಣ ಹೊಂದಿದ ಮೇಲೆ ತಾವೇ ಬಲವಂತವಾಗಿ ಆಂಬುಲೆನ್ಸ್ ಮಾಡಿ ಹಿಂದೆ ಗೇಟಿಂದ ಕಳಿಸಿದ್ದೀರಿ ಅಂತ ಆರೋಪ ಮಾಡ್ತಿದ್ದಾರೆ ಅವರು. ಬಲವಂತವಾಗಿ ನಾನು ಕಳಿಸಿಲ್ಲ. ಈಗ ತಾಯಿ ಹೇಳ್ತಿದ್ದಾರೆ, ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ, ನೀವೇ ಬಲವಂತವಾಗಿ ಕಳಿಸಿದ್ದೀರಿ ಅಂತ. ಬಲವಂತವಾಗಿ ಕಳಿಸಿಲ್ಲ. ಯಜಮಾನರು ಡ್ರಿಂಕ್ಸ್ ಮಾಡಿದ್ದಾರೆ. ಅವರಿಬ್ಬರು ಹೆಂಗಸರಿದ್ರು, ಅಜ್ಜಿ ಒಬ್ರು ಇದ್ರು, ಅವರು ಇದ್ರು. ಅವರು ಫೋನ್ ಮಾಡಿ ಆಟೋ ಬರುತ್ತೆ ಸರ್, ಎಷ್ಟೊತ್ತಿಗೆ ಬರುತ್ತೋ ನನಗೆ ಗೊತ್ತಿಲ್ಲ ಅಂತ. ಅದಕ್ಕೆ ಯಜಮಾನರು ಸರ್ ನೀವೇ ಏನಾದರೂ ವ್ಯವಸ್ಥೆ ಮಾಡಿ ಅಂದರು. ಅದಕ್ಕೆ ಅವನು ಆಂಬುಲೆನ್ಸ್ ಎಷ್ಟಾಗುತ್ತೋ ಅಷ್ಟು ಕೊಡಿ ಸರ್, ನಾನು ತೊಗೊಂಡು ಹೋಗ್ತೀನಿ ಆಯ್ತು ಹೇಳಿ. ಆಟೋ ಬರುತ್ತೆ ಸರ್ ಅಂತಾನೆ ಹೇಳಿದೆ ನಾನು. ಆಟೋ ಬರುತ್ತೆ ಅಂದ್ರೆ ನೀವೇನು ಹೇಳಿದ್ರಿ? ಏನು ಹೇಳ್ತೀರಾ ಸರ್? ಈಗ ಅವರು ನನ್ಗೆ ಆ ಥರ ಹೇಳಿದ್ರೆ ನಾನೇನು ಹೇಳೋದು? ಹೌದು, ಆದ್ಮೇಲೆ ಮಾತಾಡಿ ಅಂತೀರ, ನಿನ್ಗೂ ಟೈಮ್. ಅವರು ನನಗೆ ಹೇಳಿದ ಆ ಥರ, ಅವ್ರು ಆ ಥರ ಹೇಳಿದ್ರೆ ನಾನೇನು ಮಾಡೋಕ್ಕೆ. ಈಗ ತಮ್ಮ ಕ್ಲಿನಿಕ್ ಬಂದಿದ್ರಂತೆ, ಅಲ್ಲಿಂದ ತಾವೇ ಇಲ್ಲಿಗೆ ರೆಫರ್ ಮಾಡಿದ್ದೀರಿ. ಹೌದು. ಕಂಡೀಷನ್ ಹೇಗಿತ್ತು ಏನೋ ಅಂತ ತಮಗೆಲ್ಲ ಗೊತ್ತಿದೆ. ಸಿಕ್ಕಿತ್ತು. ಸಿಕ್ಕಂತರ ಚೆನ್ನಾಗಾಗ್ಬೋದು, ಹೊಟ್ಟೆಲಿ ಸ್ವಲ್ಪ ತೊಂದರೆ ಇದೆಯಮ್ಮ, ಅದಕ್ಕೆ ಕಳಿಸ್ಕೊಡ್ತಾ ಇದ್ದೀನಿ, ಅಲ್ಲಿ ಅಡ್ಮಿಟ್ ಮಾಡಿ ಅಂತಾನೆ ಕಳಿಸ್ಕೊಟ್ಟೆ. ಇಲ್ಲಿ ಏನೇನು ಟ್ರೀಟ್ಮೆಂಟ್ ಕೊಟ್ರಿ ಸರ್? ಇಲ್ಲಿ ಇಂಜೆಕ್ಷನ್ ಹಾಕಿದ್ದಾರೆ, ಸೆಪ್ಸಿಸ್ ಅಂತ ಟ್ರೀಟ್ ಮಾಡಿದ್ದಾರೆ. ಇಂಜೆಕ್ಷನ್ ಟ್ಯಾಕ್ಸಿಮ್ ಹಾಕಿದ್ದೀವಿ, ರ್ಯಾಂಟ್ಯಾಕ್ ಹಾಕಿದ್ದೀವಿ, ಪ್ಯಾರಾಸ್ಟಮಾಲ್ ಡ್ರಾಪ್ಸ್ ಹಾಕಿದ್ದೀವಿ. ಇದು ಹಾಕಿದ್ಮೇಲೆ ಚೆನ್ನಾಗಾಗಿದೆ. 9:30 10 ಗಂಟೆ ಆ ಟೈಮಲ್ಲಿ ಮಗು ಸಡನ್ನಾಗಿ ಗ್ಯಾಸ್ಪಿಂಗ್ ಅಂತ ಕರೀತಾರೆ, ಅದು ಗ್ಯಾಸ್ಪಿಂಗ್ ಆಗಿ ಆವಾಗ ಅಡ್ರಿನಲಿನ್ ಸ್ಟಾರ್ಟ್ ಮಾಡಿ CPR ಸ್ಟಾರ್ಟ್ ಮಾಡಿದ್ವಿ. ಅದಾಗಿ ಅರ್ಧ ಗಂಟೆಗೆ ಮಗು ಸಡನ್ನಾಗಿ ಕೊಲ್ಯಾಪ್ಸ್ ಅಂತ ಕರಿತೀವಿ, ಕೊಲ್ಯಾಪ್ಸ್ ಆಗಿದೆ.